ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನು ನೀವು ನೋಡ್ತಾ ಇರ್ಬೋದು. ಒಂದೇ ಒಂದು ಬೀಡ್ಸ್ ಯೂಸ್ ಮಾಡಿದ್ದೀನಿ. ಕೆಳಗಡೆ ಯಾವುದೇ ಆರ್ಚಲ್ಲೂ ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡಿಲ್ಲ. ಮೇಲೆಗಡೆ ಫ್ಲವರ್ ಬೀಡ್ಸ್ ಒಂದೇ ಯೂಸ್ ಮಾಡಿರೋದು. ಈ ಸಿಂಪಲಾಗಿ ಆಗೋಗುತ್ತೆ, ಬೇಗನೂ ಆಗೋಗುತ್ತೆ. 1 hour ಡಿಸೈನ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸೋ ಡಿಸೈನ್ ಅಂತಲೇ ಹೇಳ್ಬೋದು. ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಈಗ ಮೊದಲನೇದಾಗಿ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈಗ ನಾನು ಸ್ಯಾರಿ ಕಲರು ಒಂದೇ ಕಲರ್ ಆಗಿರೋದ್ರಿಂದ ಕುಚ್ಚಿಗೆ ಬೇರೆ ಕಲರ್ ಕಸ್ಟಮೈಸ್ ಮಾಡಿಸ್ಕೊಳ್ಳಿರೋದು ಫ್ರೆಂಡ್ಸ್. ಅದು ಈಗ ಸೇಮ್ ಕಲರ್ ಸ್ಯಾರಿ ಕಲರ್ ಏನಿತ್ತು ಅದನ್ನು 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ಈ ರೀತಿ ಫ್ಲವರ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಡಿಸೈನ್ಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ದಪ್ಪ ಬೀಡ್ಸ್ ಬರುತ್ತಲ್ಲ, ಕಚೋರಿ ಥರ ಬರುತ್ತಲ್ಲ ಮಣಿ, ಅದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ನೀವು. ಅದನ್ನು ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ. ಇದು ಸ್ವಲ್ಪ ಮೀಡಿಯಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಮಣಿ ತೊಗೊಂಡಿದ್ದೀನಿ. ಮತ್ತು 0.75 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಯಾವುದೇ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು. ಈಗ ಸ್ಟಾರ್ಟಿಂಗಲ್ಲಿ ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಪಲ್ಲು ಸೈಡ್ ರೈಟ್ ಸೈಡಿಂದ. ಈಗ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ಲಿಟ್ಟು ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಅದು 6 ಎಳೆ ಸಮೇತನೂ ನೋಡಿ ಈ ರೀತಿ ಇನ್ನೊಂದ್ಸಲ ತೋರಿಸ್ತೀನಿ. ಆ ಗಂಟೆನ ಏನು ಬರುತ್ತೆ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಹಿಂದೆಗಡೆ ಸ್ಯಾರಿಯಲ್ಲಿ ಇಟ್ಕೊಂಡು ಈ ರೀತಿ ದಾರನ ಮೇಲೆಗಡೆ ತೊಗೊಳ್ಬೇಕಾಗತ್ತೆ. ನೀಡಲ್ಲಿ ಹಾಕ್ಬಿಟ್ಟು ದಾರನ ತೊಗೊಂಡು ಬರಬೇಕಾಗತ್ತೆ. ಅದನ್ನು ಒಂದು ಲಾಕ್ ಮಾಡ್ಕೊಳ್ಬೇಕು. ಅದನ್ನು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ 2 ಸಿಂಗಲ್ ಕ್ರೋಶಾ ಮಾಡ್ತಾ ಇರೋದು. ಅಲ್ಲಿಂದ ಒಟ್ಟು 5 ಚೈನ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 5 ಚೈನ್ಸ್ ಹಾಕೋ ಬದಲು ನೀವು 6 ಚೈನ್ಸ್ ಅಥವಾ 7 ಚೈನ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ಕುಚ್ಚಿಗೆ ಯೂಸ್ ಮಾಡೋದು. ನಾನು ಇಲ್ಲಿ 5 ಚೈನ್ಸ್ ಹಾಕೋ ಅಂತ 5 ಚೈನ್ ಹಾಕ್ಕೊಂಡಿದ್ದೀನಿ. ಆ ಲಾಕ್ ಆಗಿದ್ದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ದಾರ ಮೇಲ್ ಮಾಡಿಬಿಟ್ಟು ಫ್ಲವರ್ ಬೀಡ್ಸ್ ಏನು ತೋರಿಸಿದೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ಗೆ ಇನ್ಸರ್ಟ್ ಮಾಡಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಬೀಡ್ ಲಾಕ್ ಮಾಡಿ ಆದಮೇಲೆ ಸ್ಯಾರಿಗೂ ಸಹ ಲಾಕ್ ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಈಸಿಯಾಗಿ. ಅಲ್ಲಿ 3 ನೀವು ಯಾವುದೇ ಚೈನ್ಸ್ ಹಾಕ್ಕೊಂಡು ಮೀಡಿಯಮಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಜಾಸ್ತಿ ದೊಡ್ಡದಾಗೂ ಹಾಕೊಬಾರ್ದು, ಜಾಸ್ತಿ ಎಳ್ಕೊಂಡು ಟೈಟಾಗೂ ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್. ಅದಕ್ಕೋಸ್ಕರ ಅದು ಸ್ವಲ್ಪ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ, ಅಲ್ಲಿ ಬೀಡ್ ಲಾಕು ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. ಆಮೇಲೆ ಸ್ಯಾರಿಗೆ ಲಾಕ್ ಆಗಿದ್ದಾದಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ ಹಾಕಿ ಆದಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಯಾರಿಗೂ ಲಾಕ್ ಆದಮೇಲೆ 1 ಚೈನ್ 2 ಚೈನ್ ಮತ್ತು 3 ಚೈನ್ಸ್ ಹಾಕ್ಕೊಂಡು ಅದು ಸಹ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಬೀಡಿಗೆ ಮುಂಚೆ ಹಾಕ್ಕೊಂಡಿದ್ದೀವಲ್ಲ ಫಸ್ಟು 5 ಚೈನ್ ಮತ್ತು 3 ಚೈನು. ಸ್ಟಾರ್ಟಿಂಗಲ್ಲಿ ಮಾತ್ರ 5 ಚೈನ್ 3 ಚೈನು ಮತ್ತು ಮಧ್ಯ ಬೀಡ್ ಬರುತ್ತೆ. ಮತ್ತು ನೆಕ್ಸ್ಟ್ ಬೀಡ್ ಲಾಕ್ ಆಗಿ ಸ್ಯಾರಿಗೆ ಲಾಕ್ ಆಗಿದ್ದಾದಮೇಲೆ 3 5 3 ಹಾಗೆ ಹಾಕ್ಕೊಳ್ಬೇಕಾಗತ್ತೆ ನಿಮಗೆ ಚೈನ್ಸ್. ಫಸ್ಟ್ ಸ್ಟೆಪ್ಪಲ್ಲಿ ತುಂಬಾ ಬೇಸು ತುಂಬಾ ಈಸಿ ಇದೆ. ಇವಾಗ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಚಿಕ್ಕದಾಗೆ ಹಾಕ್ಕೊಳ್ಳಿ ಚೈನ್ಸು, ಅದು ಜಾಸ್ತಿ ದೊಡ್ಡದಾಗಿ ಹಾಕ್ಕೊಳ್ಬೇಡಿ. ಇವಾಗ ನೋಡಿ, 5 ಚೈನ್ಸ್ ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ. ಯಾಕೆಂದರೆ ಕುಚ್ಗೆಲ್ಲ ಯೂಸ್ ಮಾಡ್ಕೊಳ್ಳೋದು ನಾವು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡ್ರು ನಡೆಯುತ್ತೆ. ಈಗ ನೋಡಿ, ನಾನು ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆಗಿದ್ದಾದಮೇಲೆ 3 ಚೈನ್ 5 ಚೈನ್ 3 ಚೈನ್ ಈಸಿಯಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಏನೂ ಕನ್ಫ್ಯೂಸ್ ಆಗಲ್ಲ. ಕನ್ಫ್ಯೂಸ್ ಆಗೋ ಥರ ಬೇಸ್ ಇಲ್ಲ ಇದು. ಈಗ ಮತ್ತೆ ದಾರ ಮೇಲ್ ಮಾಡಿಬಿಟ್ಟು ಫ್ಲವರ್ ಬೀಡ್ಸ್ ಏನು ತೋರಿಸ್ದೆ ಬೀಡ್ಸ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 6 ಎಳೆ ಸಮೇತ ಸಹ ಬರಬೇಕು. ಸ್ವಲ್ಪ ಟೈಟಾಗೆ ಬೀಡ್ ಲಾಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಅಲ್ಲೇ ಯೂಸ್ ಮಾಡೋದ್ರಿಂದ ಹೇಳ್ತೀನಿ ನಿಮಗೆ, ಇವಾಗ ಗೊತ್ತಾಗಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಟೈಟಾಗಿ ಮಾಡ್ಕೊಂಡಿರಿ. ಈಗ ನೋಡಿ, 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಮತ್ತೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ನೀವು ಕುಚ್ಚಿಗೆ ಬೇಕಾದ್ರೆ ಇನ್ನು 6 ಚೈನ್ಸ್ ಅಥವಾ 7 ಚೈನ್ಸು ಯೂಸ್ ಮಾಡ್ಕೊಳ್ಬೋದು. ನನಗೆ ಇಲ್ಲಿ ಕಸ್ಟಮೈಸ್ ಡಿಸೈನ್ ಆಗಿರೋದ್ರಿಂದ ನಾನು 5 ಚೈನ್ಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಆರ್ಚ್ಗೆ ಕುಚ್ಚಿಗೆ ಗ್ಯಾಪ್ ಏನು ಬೇಡ ಅಂತ ಕಸ್ಟಮರ್ ಹೇಳಿದರು, ಅದಕ್ಕೋಸ್ಕರ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಗ್ಯಾಪ್ ಬೇಕು, ನಮಗೆ ತೀರಾ ಹತ್ತತ್ರ ಆಯಿತು ಆರ್ಚ್ಗೆ ಕುಚ್ಚಿಗೆ ಅಂತಂದರೆ ನೀವು ಇನ್ನೂ ಎಕ್ಸ್ಟ್ರಾ ಚೈನ್ಸ್ ಬೇಕಾದ್ರೆ ಕುಚ್ಚಿಗೆ ಯೂಸ್ ಮಾಡ್ಕೊಳ್ಬೋದು.
ಈಗ ನೋಡಿ ಮತ್ತೆ 3 5 3 ಆಗಿದ್ದಾದಮೇಲೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ 3 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕು. ನಿಮಗೆ ನಾರ್ಮಲ್ ಆಗಿ ಚೈನ್ಸ್ ಹಾಕೋದು ಗೊತ್ತು ಅಂತ ಸ್ವಲ್ಪ ಫಾಸ್ಟಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತ ಏನಾದರೂ ಇತ್ತು ಅಂತಂದರೆ ನೀವು ಸ್ಪೀಡ್ನ ಕಡಿಮೆ ಮಾಡಿಕೊಂಡು ಬೇಕಾದ್ರೆ ನೋಡ್ಬೋದು. ಇಲ್ಲಿ ಸೆಟ್ಟಿಂಗ್ಸಲ್ಲಿ ನಿಮಗೆ ಸ್ಪೀಡ್ ಕಡಿಮೆ ಮಾಡೋದು ಇರುತ್ತೆ, ಸ್ವಲ್ಪ ಜಾಸ್ತಿ ಮಾಡೋದು ಇರುತ್ತೆ. ಕಡಿಮೆ ಮಾಡ್ಕೊಂಡು ನೋಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಬಿಗಿನರ್ಸು ಆರಾಮಾಗಿ ಕಲಿಬೋದು, ಏನೂ ಕಷ್ಟ ಆಗಲ್ಲ. ಮತ್ತು ನೋಡಿ ನಾನು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ 3 5 3 ಚೈನ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಟಿಪ್ ಹೇಳ್ತಾ ಇರ್ತೀನಿ ನಾನು ಆವಾಗವಾಗ. ಸ್ಕಿಪ್ ಮಾಡಿದಿರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ನೋಡಿ ನಾನು 3 5 3 ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ಸ್ ಒಂದು ಸಲ ಮತ್ತು 3 ಚೈನ್ಸ್ ಒಂದು ಸಲ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಮಧ್ಯ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಎಲ್ಲದಕ್ಕೂ 3 5 3 ಚೈನ್ಸೇ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. 3 5 3 ಮತ್ತು ಒಂದು ಬೀಡ್ ಹಾಕ್ಕೊಳ್ಬೇಕು, ಮತ್ತು 3 ಚೈನ್ 5 ಚೈನ್ 3 ಚೈನ್, ಮತ್ತು ಒಂದು ಬೀಡ್ ಹಾಕ್ಕೊಳ್ಬೇಕು, ಮತ್ತು ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಬೇಕು, ಮತ್ತು 3 ಚೈನ್ ಲಾಕ್ 5 ಚೈನ್ ಲಾಕ್ 3 ಚೈನ್ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಿಕೊಂಡು 3 5 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ ಹೇಗೆ ಎಂಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ರೀ. ಈಗ ನೋಡಿ ನಾನು ಲಾಸ್ಟಲ್ಲಿ ಬೀಡ್ ಆಗಿ ಆದಮೇಲೆ ಬೀಡ್ ಲಾಕ್ ಸ್ಯಾರಿಗೂ ಲಾಕ್ ಮಾಡಿ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ ಹಾಕಿ ಲಾಕ್ ಮಾಡಿ ಮತ್ತು 3 ಚೈನ್ಸ್ ಹಾಕಿ ಲಾಕ್ ಮಾಡಿ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡು ಲಾಸ್ಟಲ್ಲಿ ನನಗೆ ಕುಚ್ಚು ಎಂಡ್ ಆಗ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೆ 5 ಚೈನ್ 3 ಚೈನ್ ಹಾಕ್ಕೊಂಡಿದ್ನಲ್ವ, ಲಾಸ್ಟಲ್ಲಿ 3 ಚೈನ್ ಮಾತ್ರ ಎಂಡ್ ಆಗ್ತಾ ಇದೆ. ಮತ್ತು ಸ್ಯಾರಿಗೂ ಲಾಕ್ ಮಾಡಿ ಆದಮೇಲೆ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 2 3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಈಗ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಕಲರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಯಾರಿ ಏನಾದರೂ ಕಾಂಟ್ರಾಸ್ಟ್ ಇತ್ತು ಅಂತಂದರೆ 2 ಕಲರ್ ಯೂಸ್ ಮಾಡ್ಕೊಳ್ಬೋದು. ಇದು ಯಾವುದೇ ರೀತಿ ಇಲ್ಲದೆ ಇರೋ ಕಾರಣ ನಾನು ಅದೇ ಕಲರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗ ನಾನು ಲಾಕ್ ಮೇಲೆ ಏನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು 5 ಚೈನ್ ಒಳಗೂ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ಟೈಟಾಗಿರುತ್ತೆ, ಗಂಟಾಕಿರ್ತೀವಲ್ಲ, ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ ಅನ್ನೋ ಕಾರಣಕ್ಕೆ 2 ಸಲ ಲಾಕ್ ಮಾಡ್ಕೊಳೋದು ಅಷ್ಟೇ, ಇನ್ನೇನು ಇಲ್ಲ. ಮತ್ತು 5 ಚೈನ್ ಇರೋ ಕಡೆ 5 ಚೈನ್ಸೇ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. 5 ಚೈನ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದ್ರ ಮೇಲೆಗಡೆ ಈಸಿಯಾಗಿ ಸಿಗುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಬೇಕು. ನೋಡಿ ನೀಡಲ್ ಮೇಲೆ 1 ಸಲ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಂಡ್ಬಿಟ್ಟು ಬೀಡ್ ಹಿಂದೆಗಡೆ 6 ಎಳೆ ದಾರ ಏನು ಕಾಣಿಸ್ತಿದೆ ನಿಮಗೆ ನೋಡಿ ಆರಾಮಾಗಿ ಸಿಗುತ್ತೆ ಅದು ನಿಮಗೆ. ನೋಡಿ ಹಿಂದೆಗಡೆ ಕಾಣಿಸ್ತಿದೆಯಲ್ವಾ, ಬೀಡ್ ಲಾಕ್ ಮಾಡಿದ್ಮೇಲೆ ಹಿಂದೆಗಡೆ ಗ್ಯಾಪ್ ನಮಗೆ ದಾರ ಮಿಗುತ್ತೆ ನೋಡಿ. ಆ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ, 2ಕ್ಕೆ ಒಂದು ಮತ್ತೆ ಇನ್ನೆರಡಕ್ಕೆ ಒಂದು ಮತ್ತೆ ಇನ್ನೆರಡು ಇರುತ್ತೆ, ಅದಕ್ಕೆ 2ಕ್ಕೆ ಬಂದ್ ಮಾಡ್ಕೊಳ್ಬೇಕು. ಇದನ್ನ ತ್ರಿಬಲ್ ಕ್ರೋಶ ಅಂತ ಕರೀತಾರೆ. ಈಗ ನೋಡಿ ಒಂದು ತ್ರಿಬಲ್ ಕ್ರೋಶ ಮಾಡಿಕೊಂಡೆ, ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ಸ್ ಹಾಕೊಂಡ್ಬಿಟ್ಟು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ವಾ, ಗ್ಯಾಪ್ ನೋಡಿ ನಿಮ್ಗೆ ಈಸಿಯಾಗಿ ಕಾಣಿಸ್ತಿದೆ ಅಲ್ವಾ, ಅಲ್ಲೋಗಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಪಿಕೌಟ್ ಅಂತ ಕರೀತಾರೆ ಫ್ರೆಂಡ್ಸ್. ಈಸಿಯಾಗೂ ಮಾಡ್ಕೊಳ್ಬಿಡ್ಬೋದು. ಈಗ ನೋಡಿ ಅಲ್ಲಿಂದ ಡೈರೆಕ್ಟಾಗಿ 2 ಸಲ ದಾರ ಸುತ್ಕೊಂಡು 6 ಎಳೆ ದಾರ ಏನು ಕಾಣಿಸ್ತಿದೆ ಅಲ್ಲೋಗಿ ದಾರಾನ ತೊಗೊಂಡು ಬಂದು ಇದು ಇನ್ನೊಂದು ಸ್ಟೆಪ್ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್. 5 ಚೈನ್ ಇರೋ ಕಡೆ 5 ಚೈನ್, 3 ಚೈನ್ ಇರೋ ಕಡೆ 3 ಚೈನ್ ಹಾಕ್ಕೊಂಡು ಆ ಬೀಡ್ ಕೆಳಗಡೆ 5 ಚೈನ್ಸ್ ಹಾಕ್ಕೊಂಡು ಒಂದು ಸ್ಟೆಪ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ಗೆ ಬೇಕಾದ್ರೆ ನಾನು ಹೇಳೋ ಈ ಸೆಕೆಂಡ್ ಸ್ಟೆಪ್ನ ನೀವು ಫಾಲೋ ಮಾಡ್ತು ಅಂದರೆ ಅದೂ ಆಗುತ್ತೆ. ಒಂದು ಸ್ಟೆಪ್ ಯಾಕೆ ಸ್ಕಿಪ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು, ಸುಮ್ಮನೆ ದಾರನೂ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ 2 ಸ್ಟೆಪ್ಪಲ್ಲಿ ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ನಾನು. ಈಗ ನೋಡಿ 2 ಸಲ ದಾರ ಸುತ್ಕೊಬೇಕಾಗತ್ತೆ ನೀಡಲ್ಗೆ. 6 ಎಳೆ ದಾರ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ, 2ಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ 3 ಚೈನ್ಸ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಮೇಲೆಗಡೆ ನಾನು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪಿಕಾಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ 3 ಚೈನ್ ಹಾಕಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಲ್ವ, ನೀವು ಅಥವಾ ಡಬಲ್ ಕ್ರೋಶ ಮಾಡಿಕೊಂಡು ಪಿಕಾಟ್ ಮಾಡ್ಕೊಳ್ಬೋದು. ಅದು ಮುದ್ದಾಗಿ ಇನ್ನೂ ಪುಟ್ ಆಣಿಯಾಗಿ ಬರುತ್ತೆ. ಇದು ಸ್ವಲ್ಪ ಕಸ್ಟಮೈಸ್ಡ್ ಆಗಿರೋದ್ರಿಂದ
ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಕಾದ್ರೆ ಯಾವಾಗಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಈಗ ನೋಡಿ ನಾನು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ, 2 ಮಾಡಿಕೊಂಡು ಟ್ರಿಬಲ್ ಕ್ರೋಶಾ ಮಾಡಿ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಪಿಕಾಟ್ ಮಾಡ್ಕೊಳ್ತಾ ಇದ್ದೀನಿ. 6 ಚೈನ್ ಗ್ಯಾಪ್ ಏನು ಕಾಣಿಸ್ತಿದೆ ನಿಮಗೆ, 6 ಎಳೆ ದಾರ ಏನು ಕಾಣಿಸ್ತಿದೆ ಅದಕ್ಕೆ ಒಟ್ಟು ನನಗೆ ಇಲ್ಲಿ 9 ಅಥವಾ 10 ಹಿಡಿಯುತ್ತೆ ಫ್ರೆಂಡ್ಸ್. 8 ಅಥವಾ 9 ನಾರ್ಮಲಾಗಿ ಹಾಕೋದು 8 ಅಥವಾ 9. ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ವ, ಅದು ಕೆಳಗಡೆ ಸ್ವಲ್ಪ ಲೂಸ್ ಆಗಿರುತ್ತೆ, ಜಾಸ್ತಿ ಕಡಿಮೆ ಹಾಕಿದ್ರೂ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ 9 ಅಥವಾ 10 ಹಿಡಿಯುತ್ತೆ. ನಾನು ಇಲ್ಲಿ 9 ಅಥವಾ 10 ಹಾಕಿ ತೋರಿಸ್ತೀನಿ ನಿಮಗೆ. ಜಾಸ್ತಿ 10 ಹಾಕಿದ್ರೆ ಜಾಸ್ತಿ ಸ್ವಲ್ಪ ಹಿಡ್ಕೊಂಡಂಗಾಗುತ್ತೆ, ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಲ್ಲ. ನಾನು ಸ್ವಲ್ಪ 9 ಹಾಕಿ ತೋರಿಸ್ತೀನಿ. ಅಥವಾ ನಿಮ್ಗೆ ಇನ್ನೊಂಚೂರು ಗ್ಯಾಪ್ ಇತ್ತು ಅಂತಂದರೆ 10 ಬೇಕಾದರೆ ಟ್ರಿಬಲ್ ಕ್ರೋಶಾ ಪಿಕಾಟು ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನಿಲ್ಲಿ 9 ಅಥವಾ 10 ತೋರಿಸ್ತೀನಿ. 9 ಹಿಡಿದಿದೆ ನನಗೆ. ನಿಮಗೆ 9 ಅಥವಾ 10 ಹಾಕ್ಕೊಳ್ಬೋದು ನೀವು. ಈಗ ನೋಡಿ ನಾನು ಪಿಕಾಟ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಅದು ಸ್ವಲ್ಪ ಕೆಳಗೆ ಬಂದ್ಬಿಡ್ತು. ಈಗ ನೋಡಿ 1 ಪಿಕಾಟ್, 2, 3, 4, 5, 6, 7, 8, 9 ಒಟ್ಟು 9 ಟ್ರಿಬಲ್ ಕ್ರೋಶಾ ಪಿಕಾಟ್ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ಗ್ಯಾಪಲ್ಲಿ. ಈಗ ನೋಡಿ ಅಲ್ಲಿ 3 ಚೈನ್ ಹಾಕಿ ಲಾಕ್ ಏನು ಮಾಡಿದ್ವಿ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಡೈರೆಕ್ಟಾಗಿ ನಾವು 3 ಚೈನ್ ಒಳಗಡೆ ಏನು ಲಾಕ್ ಮಾಡ್ಕೊಳ್ತಾ ಇಲ್ಲ, 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. 3 ಚೈನ್ ಮೇಲೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ 5 ಚೈನ್ ಕಡೆ 5 ಚೈನ್ಸ್ ಹಾಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ನೋಡಿ, ನಮಗೆ ಅದು ಆರ್ಚ್ ಹಾಕಿದಾದ್ಮೇಲೆ ಅಲ್ಲಿ ಕುಚ್ಚೋಗೆ ಸ್ವಲ್ಪ ಗ್ಯಾಪು ಕಡಿಮೆ ಸಿಗುತ್ತೆ ನಾವು 5 ಚೈನ್ಸ್ ಹಾಕಿರೋದ್ರಿಂದ. ಅದಕ್ಕೋಸ್ಕರ ನೀವೇನಾದರೂ 6 ಚೈನ್ಸ್ ಹಾಕೊಳ್ತು ಅಂತಂದರೆ ನಿಮ್ಗಿನ್ನ ಸ್ವಲ್ಪ ಗ್ಯಾಪ್ ದೊಡ್ಡದಾಗಿ ಬರುತ್ತೆ. ಈಗ ನೋಡಿ ನಾನು ಡೈರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡಿ ಆದಮೇಲೆ 5 ಚೈನ್ಸ್ ಹಾಕ್ಕೊಂಡು ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಆ 6 ಎಳೆ ದಾರ ಏನು ಕಾಣಿಸಿದೆ ಅಲ್ಲಿಗೆ ನಾನು ನೀಡಲ್ ಹಾಕಿ ಟ್ರಿಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ ನೋಡಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2 ಮಾಡ್ಕೊಳ್ಬೇಕು. ಮತ್ತು 3 ಚೈನ್ಸ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶಾ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು ಒಂದು ಪಿಕಾಟ್ ಮಾಡ್ಕೊಳ್ಬೇಕು. ನೋಡಿ ದಾರನ ತೊಗೊಂಡು ಬಂದು 2 ಮತ್ತು ಅಲ್ಲಿಂದ 6 ಎಳೆ ಸಮೇತನೂ ಎಳ್ಕೊಳ್ಬೇಕಾಗುತ್ತೆ. 1, 2, 3 ಚೈನ್ಸ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶಾ ಒಳಗಡೆ ಹೋಗಿ ದಾರನ ತೊಗೊಂಡ್ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕು. ಅದು ಪಿಕಾಟ್ ಅಂತ ಆಗುತ್ತೆ ನಮಗೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 9 ಟ್ರಿಬಲ್ ಕ್ರೋಶಾ ಪಿಕಾಟ್ ಮಾಡ್ಕೊಂಡಿದ್ದೀವಲ್ಲ, ಅದೇ ರೀತಿ ನಾವು ಸ್ಯಾರಿ ಫುಲ್ಲು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. 9 ಹಾಕ್ಕೊಳ್ಬೇಕು. ನೀವು ಎಣಿಸ್ಕೊಂಡು ಹಾಕ್ಕೊಂಡ್ರು ಪರವಾಗಿಲ್ಲ, ಅಷ್ಟೇ ಹಾಕ್ಕೊಳ್ಳಿ. ಪ್ರತಿಯೊಂದು ಆರ್ಚ್ ಹಾಕೋವಾಗೂ ನೀವು ಎಣಿಸ್ಕೊಂಡು ಹಾಕ್ಕೊಂತು ಅಂದರೆ ಪರ್ಫೆಕ್ಷನ್ ಅನ್ನೋದು ಚೆನ್ನಾಗಿ ಬರುತ್ತೆ. ಎಲ್ಲ ಆರ್ಚಸ್ಸು ಒಂದೇ ಸಮ ಕಾಣುತ್ತೆ, ನಿಮಗೆ ಚೆನ್ನಾಗೂ ಕಾಣುತ್ತೆ. ಡಿಸೈನು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಇದನ್ನೇ ಫಾಲೋ ಮಾಡಿದ್ರೆ ನಿಮಗೂ ಇದೇ ರೀತಿ ಫಿನಿಶಿಂಗ್ ಬರುತ್ತೆ, ನಮಗೂ ಹಾಕೋ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಫ್ರೆಂಡ್ಸ್. ನಿಮಗೆ ನಾನು ಹೇಳೋ ಟಿಪ್ ನೀವು ಫಾಲೋ ಮಾಡ್ತು ಅಂತಂದರೆ ನಾನು ಹೇಳೋ ರೀತಿಯೇ ನಿಮಗೆ ಬರುತ್ತೆ, ನಾನು ಹಾಕಿರೋ ರೀತಿಯೇ ನಿಮಗೂ ಬರುತ್ತೆ. ಟ್ರೈ ಮಾಡಿ ನೋಡಿ, ನಾನು ಹೇಳಿದ ಸುಳ್ಳು ನಿಜನೋ ಅಂತ ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳ್ತೀನೋ ಅದನ್ನು ಫಾಲೋ ಮಾಡ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಎಲ್ಲನೂ ಬರುತ್ತೆ. ನಾನು ನೋಡಿ ಈಗ ಟ್ರಿಬಲ್ ಕ್ರೋಶಾ ಪಿಕಾಟ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶಾ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಸಲ ದಾರ ಸುತ್ಕೊಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2 ಮತ್ತು 3 ಚೈನ್ಸ್ ಹಾಕ್ಕೊಳ್ಬೇಕು. ಮತ್ತು ಟ್ರಿಬಲ್ ಕ್ರೋಶಾ ಒಳಗಡೆ ಲಾಕ್ ಮಾಡ್ಕೊಳ್ಬೇಕು. ಅದೇ ರೀತಿ 9 ಟ್ರಿಬಲ್ ಕ್ರೋಶಾ ಪಿಕಾಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ 1, 2, 3, 4, 5, 6, 7, 8, 9 ಒಟ್ಟು 9 ಟ್ರಿಬಲ್ ಕ್ರೋಶಾ ಪಿಕಾಟ್ ಆದಮೇಲೆ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಬಾರ್ದು, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಈಸಿಯಾಗಿ ಸಿಗುತ್ತೆ, ಏನೂ ಕಷ್ಟ ಆಗಲ್ಲ. ಸ್ವಲ್ಪ ಅದಕ್ಕೆ ಜಾಸ್ತಿ ಟೈಟಾಗಿ ಹಾಕ್ಕೊಳ್ಬೇಡಿ, ಜಾಸ್ತಿ ಲೂಸಾಗಿ ಹಾಕ್ಕೊಳ್ಬೇಡಿ ಅಂತ ನಾನು ಹೇಳಿದ್ದು. ಈಗ 5 ಚೈನ್ ಇರೋ ಕಡೆ 5 ಚೈನ್ಸ್ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡೈರೆಕ್ಟಾಗಿ
ತ್ರಿಬಲ್ ಕ್ರೋಶೆ ಪಿಕಾಟ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. 2 ಸಲ ದಾರ ಸುತ್ಕೊಬೇಕು. ಈಸಿಯಾಗಿ ಒಳಗಡೆ ಅಲ್ಲಿ 6 ಎಳೆ ಸಮೇತನೂ ತೊಗೊಳ್ಬೇಕು. 6 ಎಳೆ ಏನು ಹಿಂದೆಗಡೆ ಇರುತ್ತೆ ಅದು ಸಮೇತನೂ ತೊಗೊಂಡು 2ಕ್ಕೆ ಒಂದು, ಇನ್ನೆರಡಕ್ಕೆ ಒಂದು, ಮತ್ತೆ ಇನ್ನೆರಡಕ್ಕೆ ಒಂದು ಮಾಡ್ಕೊಳ್ಬೇಕು. ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಬೇಕು, ಪಿಕಾಟ್ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿಂದ 2 ಸಲ ದಾರ ಸುತ್ಕೊಬೇಕು. ನೀಡಲ್ ಮೇಲೆ 2 ಸಲ ಸುತ್ಕೊಬೇಕು. ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಡ್ಬಂದು 2ಕ್ಕೆ ಒಂದು, ಇನ್ನೆರಡಕ್ಕೆ ಒಂದು, ಮತ್ತೆ ಇನ್ನೆರಡಕ್ಕೆ ಒಂದು, ಮತ್ತು ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊಂಡು ಮತ್ತು ತ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತೊಗೊಂಡ್ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕು. ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನಾನು ಏನು ಹೇಳಿದ್ದೀನಿ 9 ತ್ರಿಬಲ್ ಕ್ರೋಶೆ ಪಿಕಾಟ್ ಮಾಡ್ಕೊಳ್ಬೇಕು. ಪ್ರತಿ ಒಂದು ಬೀಡ್ ಕೆಳಗಡೆನೂ ಅದೇ 9 ತ್ರಿಬಲ್ ಕ್ರೋಶೆ ಪಿಕಾಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ವೆಜ್ ರೆಸಿಪೀಸೇ ಫ್ರೆಂಡ್ಸ್, ಬರೀ ವೆಜ್ ರೆಸಿಪೀಸೇ ಬರೋದು. ಅದರಲ್ಲಿ ಎಲ್ಲನೂ ಈಸಿಯಾಗಿ ಹೇಳ್ಕೊಂಡು ಕೊಡ್ತೀನಿ. ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ಫೇವ್ರೆಟ್ ಡಿಶಸ್ ಅಂತೂ ಮಾಡಿ ಹಾಕ್ತಾನೆ ಇರ್ತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅದನ್ನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಇದು ಅಷ್ಟೇ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಚಾನಲ್ನ ಈಸಿಯಾಗಿ ಕಲಿಬೋದು. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ಚಾನಲ್ ಅಂತಲೇ ಹೇಳ್ಬೋದು. ಇದು ಈಸಿ ಡಿಸೈನ್ಸೇ ಹೇಳ್ಕೊಂಡು ಕೊಡ್ತೀನಿ, ಬೇಗನೂ ಆಗೋಗುತ್ತೆ. ಅಂಥ ಡಿಸೈನ್ಸೇ ನಾನು ಜಾಸ್ತಿ ಹೇಳ್ಕೊಂಡು ಕೊಡೋದು. ಗ್ರ್ಯಾಂಡ್ ಎಲ್ಲೋ ಸ್ವಲ್ಪ ಕಡಿಮೆ ಬರೋದು, ಸಿಂಪಲ್ ಅವೆಲ್ಲ ಜಾಸ್ತಿನೇ ಬರುತ್ತೆ ನಿಮಗೆ. ಗ್ರ್ಯಾಂಡು ಹೇಳ್ಕೊಂಡು ಕೊಡ್ತೀನಿ. ಆಲ್ಮೋಸ್ಟ್ ಈಗ ಆಲ್ರೆಡಿ 5 to 6 ಗ್ರ್ಯಾಂಡ್ ವಿಡಿಯೋಸು ಹಾಕಿದ್ದೀನಿ. ಅದನ್ನು ಹೋಗಿ ನೋಡ್ಬೋದು ನೀವು. ಬೇಕಾದ್ರೆ ಇಲ್ಲಿ ಒಂದು ಟ್ಯಾಗ್ ಮಾಡಿರ್ತೀನಿ, ಅದನ್ನು ಹೋಗಿ ಚೆಕ್ ಮಾಡ್ಬೋದು ನೀವು. ಈಗ ನೋಡಿ 1 2 3 4 5 6 7 8 9 ಅಷ್ಟು 9 ತ್ರಿಬಲ್ ಕ್ರೋಶೆ ಪಿಕಾಟ್ ಮಾಡಿದೆ. ಮತ್ತೆ 3 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ಸ್ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಡೈರೆಕ್ಟಾಗಿ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಯಾವುದೇ ರೀತಿ ಸುತ್ಕೊಳ್ಳೋದು ಇಲ್ಲ, ಏನೂ ಆಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೀವು ಬೇಕಾದ್ರೆ ಇನ್ನೊಂದು ಸ್ಟೆಪ್ ಸ್ಕಿಪ್ ಮಾಡಿರೋದ್ರಿಂದ ಇನ್ನೂ ಈಸಿಯಾಗೂ ಹೋಗುತ್ತೆ, ದಾರನೂ ಮಿಗುತ್ತೆ ಫ್ರೆಂಡ್ಸ್ ನಮಗೆ. ನೋಡಿ ಲಾಸ್ಟಲ್ಲಿ ನಾನು 5 ಚೈನ್ ಇರೋ ಕಡೆ 5 ಚೈನ್ ಲಾಕ್ ಮಾಡಿ ಆದಮೇಲೆ ಒಟ್ಟು 9 ಪಿಕಾಟ್ಸ್ ಮಾಡ್ಕೊಂಡಿದ್ದೀನಿ. 2 3 4 5 6 7 8 9 ಒಟ್ಟು 9 ತ್ರಿಬಲ್ ಕ್ರೋಶೆ ಪಿಕಾಟ್ ಮಾಡಿಕೊಂಡು ಲಾಕ್ ಮೇಲೆ ಒಂದು ಲಾಕ್ ಮಾಡಿಕೊಂಡು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಒಂದು ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಆ ದಾರನ ಹಿಂದೆಗಡೆಗೆ ಆರ್ಚ್ ಇರುತ್ತಲ್ವ, ಅಲ್ಲಿ ಹಿಂದೆಗಡೆ ಕಾಣಿಸ್ದೇ ಇರೋ ರೀತಿ ಗಮ್ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಬಿಚ್ಕೊಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಸಿಲ್ಕಿರೋ ಆಗಿರೋದ್ರಿಂದ ನೀವು ಗಮ್ ಹಾಕಿ ಪೇಸ್ಟ್ ಮಾಡಿಲ್ಲ ಅಂತಂದರೆ ಬೇಗ ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ ಅಲ್ಲಿ 5 ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಗೆ ನಾನು ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಪಿಂಕ್ ಕಲರ್ ಯಾಕೆ ಹಾಕಿದ್ದೀನಿ ಅಂತಂದರೆ ಅವರು ಬ್ಲೌಸ್ ಡಿಸೈನ್ ಕಲರ್ ಅದನ್ನು ಮಾಡಿಸಿದಾರಂತೆ, ಅದಕ್ಕೋಸ್ಕರ ಪಿಂಕ್ ಕಲರ್ ಕುಚ್ಚು ಹಾಕಿದ್ದೀನಿ. ಇಲ್ಲಾಂದರೆ ನೀವು ಪಿಂಕ್ ಕಲರ್ ನಾವೇನಾದೆಲ್ಲ ಯೂಸ್ ಮಾಡ್ತಾ ಇಲ್ಲ, ಸಿಂಗಲ್ ಕಲರ್ ಇದೆ ಸ್ಯಾರಿ ಅಂತಂದರೆ ಗೋಲ್ಡ್ ಇರುತ್ತಲ್ವ, ಜರಿ ಕಲರ್ ಗೋಲ್ಡ್ ಅಥವಾ ಗೋಲ್ಡು, ಸಿಲ್ವರ್ ಇದ್ದರೆ ಸಿಲ್ವರು, ಕಾಪರ್ ಇದ್ದರೆ ಕಾಪರು, ಅದನ್ನು ಬೇಕಾದ್ರೆ ನೀವು ಕುಚ್ಚನ್ನ ಹಾಕ್ಕೊಳ್ಬೋದಾಗುತ್ತೆ. ಇನ್ನೊಂದು ಫ್ರೆಂಡ್ಸ್, ನೀವು ಮಣಿ ಯೂಸ್ ಮಾಡ್ಕೊಳ್ಳೋವಾಗ ಜರಿ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಗೋಲ್ಡ್ ಇತ್ತು ಅಂದರೆ ಗೋಲ್ಡ್ ಮಣಿ ಹಾಕ್ಕೊಳ್ಬೇಕಾಗುತ್ತೆ, ಸಿಲ್ವರ್ ಇದ್ದರೆ ಸಿಲ್ವರ್ ಹಾಕ್ಕೊಳ್ಬೇಕಾಗುತ್ತೆ, ಕಾಪರ್ ಇದ್ದರೆ ಕಾಪರ್ ಹಾಕ್ಕೊಳ್ಬೇಕಾಗುತ್ತೆ. ನನಗೆ ಗೋಲ್ಡ್ ಇರೋದ್ರಿಂದ ನಾನು ಗೋಲ್ಡ್ ಹಾಕ್ಕೊಂಡಿದ್ದೀನಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿವರೆಗೂ ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.